ಗೈಸ್ ಹೊರಟಿದ್ದೀವಿ. ಹ್ಯಾಟ್ ಹಾಕ್ಕೊಂಡು ಟ್ರಕ್ಕಿಂಗಿಗೆ ಹೊರಟಿದ್ದೀವಿ. ಬನ್ನಿ ಹೋಗುವ. ನಮ್ಮ ಅಕ್ಕ ಮತ್ತು ನಮ್ಮ ತಾತ ಹತ್ತಿದ್ದಾರೆ. ನನಗೆಲ್ಲ ಹತ್ತಕ್ಕಾಗತ್ತೆ. ನೋಡಿ ಏನು ಸಖತ್ತಾಗಿದೆ ಗೈಸ್. ನೋಡಿ ಫೋಟೋ ಹೊಡಿತೀನಿ. ಫೋಟೋ ನೋಡಿ ಎವ್ರಿಬಡಿ. ಇದ್ದಾರೆ ಇವ್ರು ಮುಂದೆ ಹೋಗ್ತಾ ಇದ್ದಾರೆ. ನಾನು ಒಬ್ಬಳಿಗೆ ಚಿಕ್ಕೊಂಡು ಯಾರು ಕೇಳೋದಿಲ್ಲ ನನ್ನ. ಎಲ್ಲರಿಗೂ ನಮಸ್ತೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶರೀಫಾ ಲೈಫ್ ಸ್ಟೈಲ್ ವ್ಲಾಗ್ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ವ್ಲಾಗನ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆ 5:15 ಸ್ಟಾರ್ಟ್ ಮಾಡ್ತಿರೋದು. ನೀವು ನಂಬಿಲ್ಲ ಅಂದರೆ ಬನ್ನಿ ನಿಮಗೆ ಇವಾಗಲೇ ತೋರಿಸ್ತೀನಿ. ದಿಸ್ ಇಸ್ ಮಾರ್ನಿಂಗ್ 30. ಇವಾಗ ಯಾಕೆ ಇದ್ದಿದ್ದೀನಿ ಅಂದರೆ ಅರ್ಲಿ ಮಾರ್ನಿಂಗ್ ನಾನು ನಮ್ಮ ತಾತ ಮತ್ತು ನಮ್ಮ ಅಕ್ಕ ಅಂದರೆ ನಮ್ಮ ಚಿತ್ರದುರ್ಗದ ಕೋಟೆಗೆ ಹೋಗ್ತಿದ್ದೀವಿ ನಾವು. ಸೊ ನಾವು ಸಾಯಂಕಾಲ ಹೋಗಬೇಕು. ಇಲ್ಲ, ನಾವು ಬೆಳಗ್ಗೆ ಹೋಗ್ಬೇಕಂತ. ನಾವು ಬೆಳಗ್ಗೆ ಹೋಗೋಕ್ಕೆ ಹೊರಟಿದ್ದೀವಿ 5:30. ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನೋಡ್ತೀವಿ. ಎಲ್ಲ ಆಗುತ್ತೆ ನಿಮಗೆಲ್ಲ ತೋರಿಸ್ತೀನಿ. ಮತ್ತು ಬರೋಷ್ಟೊತ್ತಿಗೆ ಆದಮೇಲೆ ನಾನು ಸ್ನಾನ ಮಾಡ್ತೀನಿ. ಜಸ್ಟ್ ಬ್ರಷ್ ಒಟ್ಟಿಗೆ ವಾಶ್ ಆಫ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಮುಖ ತೊಳೆದು ಬಂದಾದ್ಮೇಲೆ, ಯಾಕಂದರೆ ತುಂಬ ಸ್ವೆಟ್ ಆಗಿರ್ತೀವಿ ನಾವು ಅಲ್ಲಿ ಹತ್ತಿ. ಅದಕ್ಕೆ ನಾವು ಆಮೇಲೆ ಸ್ನಾನ ಮಾಡ್ತೀವಿ. ಇವಾಗ ಎಲ್ಲ ಎತ್ತಿದ್ದೀವಿ. ಸೊ ಗೋಯಿಂಗ್ ಕೋಟೆ. ಸೊ ಲೆಟ್ಸ್ ಗೋ ಗೈಸ್. ಹೊರಟಿದ್ದೀವಿ. ಹ್ಯಾಟ್ ಹಾಕ್ಕೊಂಡು ಟ್ರಕ್ಕಿಂಗಿಗೆ ಹೊರಟಿದ್ದೀವಿ. ಬನ್ನಿ ಹೋಗುವ. ಹೊರಟಿದ್ದೀವಿ. ಗಾಡಿ ಚೆನ್ನಾಗಿದೆ. ವೆದರು ನೋಡಿ, ವೆದರ್ ಚೆನ್ನಾಗಿದೆ. ಹೋಗ್ತಾ ಇದ್ದೀವಿ. ಹೋಗುವ. ಕೋಟೆ ಒಳಗೆ ಬಂದ್ವಿ. ನೋಡಿ, ಇದೇ ಕೋಟೆಯ ಮೊದಲನೇ ಬಾಗಿಲು. ಸೊ ಇವಾಗ ನಾವು ಎಂಟರ್ ಆಗ್ತಾ ಇದ್ದೀವಿ. ಸೊ ನೋಡಿ, ಎಲ್ಲ ಫ್ರೆಶ್ ಆಗಿದೆ. ಅದು ಮೊದಲನೇ ಬಾಗಿಲು. ಇವಾಗ ಮೆಟ್ಲಲ್ಲಿ ನಾವು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಆಮೇಲೆ ಸೈನಿಕರು ಏನಾದ್ರೂ ಅಪ್ಪಿ ಹತ್ತಿ ಬರ್ತಾರಂದ್ರೆ ಎಣ್ಣೆ ಒಯ್ದು ಬಿಡೋದಲ್ಲ, ಕರುಗಳ ಮೇಲೆಲ್ಲ ಎಣ್ಣೆ ಹತ್ತಿ ಜಾತದ ಇದು ಟೈಮ್. ಅದು ತಾತ ಹೇಳ್ತಾರಂದರೆ ತೋರಿಸಿದ್ನೆಲ್ಲ ಇಲ್ಲೆಲ್ಲ ಆಯಿಲ್ ತುಂಬ್ತಿದ್ರಂತೆ. ಇವಾಗ ಎನಿಮೀಸ್ ಬಂದರೆ ಅವ್ರು ಏನು ಮಾಡ್ತಿದ್ರು, ಎಲ್ಲ ಈ ಕಲ್ಲು ಮೇಲೆ ಆಯಿಲ್ ಆಗಿಬಿಡ್ತಿದ್ರಂತೆ. ಸೊ ನಮ್ಮ ತಾತ ಕೇಳಿದ್ರೆ ಗೈಡ್ ಬೇಕಾದಂತ. ಬಟ್ ನಮ್ಮ ತಾತನೇ ಗೈಡ್ ಆಗೋದು. ಸೊ ನಮ್ಗೆ ಯಾರೂ ಬೇಡ. ಇವಾಗ ನೆಕ್ಸ್ಟು ಸ್ಟೆಪ್ ಹತ್ಕೊಂಡು ಇಲ್ಲಿ ಬಂದ್ವಿ. ಕೋತಿರಾಮ ಅಂತ ಇಲ್ಲೇ ಗೊತ್ತಿರುತ್ತೆ. ಕೋತಿರಾಮ ಇಲ್ಲ ಅಂತ ಹೇಳಿದ್ರೆ ಇವಾಗಿರಲ್ಲ. ಕಾಲು ಬೆಳೆಗಳು ಇಟ್ಕೊಂಡು ಹತ್ತುತ್ತಾನೆ ಅಷ್ಟೇ. ಅದೆಲ್ಲ ಪ್ರಾಕ್ಟೀಸ್ ಆಗಿರುತ್ತೆ ಗೈಸ್.
ಹತ್ತದಲ್ಲ ನೋಡಿ ಹೆಂಗಿದೆ ಮತ್ತು ಕೋಗಿಲೆ ಸೌಂಡ್ ಎಲ್ಲ ಬರ್ತಿದೆ, ಬಟ್ ನಮ್ಗೆ ಕಾಣಿಸ್ತಿಲ್ಲ ಅದೆಲ್ಲಿದೆ ಅಂತ. ಒನಕೆಂಡಿ ಏಕನಾಥೇಶ್ವರ ದೇವಸ್ಥಾನ, ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಈ ಕಡೆ ಎಲ್ಲ ಈ ಕಡೆ ಇರೋದು. ಸೊ ನಾವು ಈ ಕಡೆ ಹೋಗ್ತಾ ಇದ್ದೀವಿ. ಸನ್ರೈಸ್ ಸಕ್ಕತ್ತಾಗಿದೆ. ಒಂದೆರಡು ಫೋಟೋಗೆಲ್ಲ ಹೊಡ್ಕೊಂಡ್ವಿ. ನಮ್ಮ ಅಕ್ಕ ಹೇಳ್ತಿರೋದೇನೆಂದರೆ ಹತ್ತಬೇಕಾದ್ರೆ ಏನಿರಲ್ಲ ತತ್ತ ಇದೇನಾ ಅವ್ರು ಹೊಡಿತಿದ್ದು ಇದಲ್ವಾ? ಸಸ್ಪೆನ್ಸ್ ಆಗಿ ಹೋಗೋದು ಜಾಗ. ನಾನು ಏನು ಅಂದ್ಕೊಂಡೆ ಗೊತ್ತಾ ಗೈಸ್, ಇವರು ಅವ್ರ ಹೆಸ್ರೇನು ಹಿಂಗೆ ಹೊಡಿತಿದ್ರಲ್ಲ ತಲೆಗೆ ಹಾಂ ಅದು ಅಂದ್ಕೊಂಡೆ ಗೈಸ್. ಅರೆ ಅದೆಲ್ಲ ಒಂದು ಸೀಕ್ರೆಟಾಗಿ ಹೋಗೋದಂತೆ. ನೋಡಿ ಕೇಳಿಸ್ತಿಲ್ಲ ಇವಾಗ. ಲೆಟ್ಸ್ ಗೋ. ನೋಡಿ ಇದು ಬೆಟ್ಟ ಇದೆ, ಕೋಟೆ ಇದೆ. ಇಲ್ಲಿ ನೋಡಿ ಮ್ಯಾಪ್ ಇದೆ, ಚಿತ್ರದುರ್ಗ ಅಂತ ಕೋಟೆ ಇದೆ ಅನಿಸುತ್ತೆ. ಹಾಂ ನೋಡಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಬರೆದಿದ್ದಾರೆ ಇಲ್ಲಿ, ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಇವ್ರ ಮುಂದೆ ಹೋಗ್ತಾ ಇದ್ದಾರೆ. ನಾನು ಒಬ್ಬಳಿಗೆ ಚಿಕ್ಕೋಳು, ಅವರು ಕೇಳೋದಿಲ್ಲ ನನ್ನ. ನಮ್ಮ ಅಕ್ಕ ಮತ್ತು ನಮ್ಮ ತಾತ ಹತ್ತಿದ್ದಾರೆ, ನನಗೆಲ್ಲ ಹತ್ತಕ್ಕಾಗತ್ತೆ. ನೋಡಿ ಇವಾಗ ನಾವು ಹತ್ತಿದ್ದೀವಿ. ಇಷ್ಟೊಂದು ಜನ ಇರ್ತಾರೆ, ಎಲ್ಲ ಫ್ಯಾಮಿಲಿ ಬಂದಿರೋದು. ನಾನು ಫ್ಯಾಮಿಲಿ ಬಂದೆ, ನಾನು ಅಕ್ಕ ಬಂದು ಒಬ್ಬರಲ್ಲಿ ಫುಲ್ ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ. ಇಲ್ಲ ಬೇರೆ ಕಡೆಯಿಂದ ಇಲ್ಲಿ ಬಂದಿರೋರು ಫುಲ್ ಫ್ಯಾಮಿಲಿ ಬರ್ತಾರೆ. ಹಂಗೇನಿಲ್ಲ, ಸೋಲೋ ಟ್ರಿಪ್ ಅಂತೆ. ನೋಡಿ ನಮ್ಮದು ತ್ರಿಬಲ್ ರೈಡರ್ ಟ್ರಿಪ್ಪು ಫುಲ್ಲು ಚೆನ್ನಾಗಿದೆ. ಸುಸ್ತಾಗ್ತಿದೆ ನೋಡಿ ಅದೇ ನನಗೂ ಇಡಿ. ಹೆಂಗೆ ಇಟ್ಟಿದೆ ಅಮ್ಮನ ಪಾದ ಅಂತ ಸಿಕ್ತು. ಏಕನಾಥೇಶ್ವರಿ ಪಾದ. ಗರಡಿ ಮನೆ ಅಂತ ಏನೇನು ಜಿಮ್ ಇಲ್ಲ ಅಂತ ಗೈಸ್ ಮಾಡ್ತಿದ್ದು. ಅದೆಲ್ಲ ಮಾಡ್ತಿದ್ರು ಯಾರು ಗೊತ್ತು. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಗಣಪತಿ ಸಿದ್ಧಿವಿನಾಯಕ ದೇವಾಲಯ ಅಂತ. ಇಡೀ ತಾತ ನಮ್ಮ ತಾತ ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ನಮ್ಮ ಸುಸ್ತಾಗ್ತದೆ, ಹೆಸರಿಗೆ ಬೆವರು ಇಳಿದಾಗ ನಮ್ಮ ಕತೆ. ಇದೇನು ಒಳಗಡೆ ಹೋಗಿ ಸಾಮ್ ಮಾಡೋದು, ಯಾರು ಕಾಣಬಾರ್ದು. ಸಾಮ್ ಅಂದರೆ ಜಿಮ್ ಮಾಡ್ತಿದ್ರು ಅಂತ. ಇಲ್ಲಿಂದ ಹತ್ಕೊಂಡು ಹೋಗಿ ಜಿಮ್ ಮಾಡ್ತಿದ್ರು. ಓಕೆ ಇವಾಗ ಮೇಲೆ ಬಂದ್ವಿ ಅಂತೆ. ಇನ್ನೂ ಜಾಸ್ತಿ ಹೊತ್ತಿದ್ದೆ. ನಾನು ಸಾಕಾಗ್ಬಿಟ್ಟೆ. ಮೇಲೆ ಬಂದ್ವಿ ಇಷ್ಟು ಬೇಗ ಅಂತ. ಮೇಲೆ ಬಂದ್ವಿ ಇಷ್ಟು ಬೇಗ ಬಂದ್ಬಿಟ್ವಾ ಅಂತಲ್ಲ ಇವಳು. ಸತ್ತಮ್ಮ, ನಮ್ಮೂರು ಜನ ಬಂದಿದ್ದೀವಿ ನೋಡಿ. ಎಂಟ್ರೆನ್ಸು ಫುಲ್ ಜನ ಇದ್ದಾರೆ. ಜನರು ಇಂಬನ್ಸೆಲ್ಲ ಒಂದೇ. ಹೇಳಿ ಹೋಗೋಣ. ಹಾಂ ಹೇಳಿ ತಾತ. ಇಲ್ಲಿ ಏಕನಾಥೇಶ್ವರಿನ ಉಯ್ಯಾಲೆಯಲ್ಲಿ ಕೂರಿಸಿ ತೂಗೋದು ಈ ಜಾಗದಲ್ಲಿ. ಇದು ಉಯ್ಯಾಲೆ ಕಂಬ ಅಂತ. ಮೇಲೊಂದು ದೇವಸ್ಥಾನ ಇದೆ ನೋಡ್ರಿ ಹಿಂದೆ ಒಂದು ದೇವಸ್ಥಾನ ಇದೆ.
ಅದೇ ಏಕನಾಥೇಶ್ವರಿ ದೇವಸ್ಥಾನ. ಅದು ಏಕನಾಥೇಶ್ವರಿ ದೇವಸ್ಥಾನ. ಅಲ್ಲಿಂದ ಆ ಏಕನಾಥೇಶ್ವರಿ ದೇವಸ್ಥಾನನ ಆ ತಾಯಿನ ಕರ್ಕೊಂಡ್ಬಂದು ಇಲ್ಲಿ ಉಯ್ಯಾಲೆ ಆಡಿಸ್ತಾರೆ. ಇಲ್ಲಿ ಯಾವಾಗ ಯಾವಾಗ ವರ್ಷಕ್ಕೊಂದು ಜಾತ್ರೆ ಸಮಯದಲ್ಲಿ ಯಾವಾಗ ವರ್ಷಕ್ಕೊಂದು ಯಾವತ್ತು ಯಾವ ಮಂತು ಬರ್ಡೇ ದಿನ ಯಾವ ಮಂತ್ ಮಾರ್ಚ್ ಮುಗ್ದೋಯ್ತು ಗೈಸ್. ಆಗ ನಮ್ದು ಎಕ್ಸಾಮ್ಸ್ ನಡೀತಿತ್ತು ನಮಗೆ. ಮಾರ್ಚಲ್ಲಿ ವರ್ಷಕ್ಕೆ ಒಂದು ಸತಿ ಬರುತ್ತೆ ಆ ಜಾತ್ರೆ. ನೋಡಿ ಇದು ಇನ್ನೊಂದು ಬಾಗಿಲು. ನಾವು ಹೋಗ್ತೀರ ಸುಸ್ತಾಯಿತು ಗೈಸ್. ಗೈಸ್ ಇನ್ನೊಂದು ಉಯ್ಯಾಲೆ ಇದೆ ಅಲ್ಲಿ, ಅದನ್ನು ತೋರಿಸ್ತೀನಿ ನಿಮಗೆ. ಎಷ್ಟು ಸ್ಲೋಪ್ ಇದೆ. ಭಯ ಆಗುತ್ತೆ ಮೆಟ್ಲನ್ನ ಉಳಿಸಿ. ಇದು ದತ್ತ ಇದು ಯಾವ ದೇವಸ್ಥಾನ? ಇಡಂಬೇಶ್ವರ ದೇವಸ್ಥಾನ ಅಂತ ಸುತ್ತ ಬಂದು ಇಲ್ಲಿ ಗೋಲ್ಡನ್ ರಿಟರ್ನ್ಸ್ ಎಲ್ಲ ಇದಾವೆ ನೋಡಿ. ಮತ್ತು ಇದು ಕಾಣಿಸ್ತಿಲ್ಲ ನಮಗೆ, ಎಲ್ಲ ಓಲ್ಡ್ ರಿಟರ್ನು. ಇವಾಗ ನಮ್ಮ ತಾತ ಫುಲ್ ಹೆಂಗಿಟ್ಟಿದ್ದಾರೆ ನೋಡಿ ಗೈಸ್. ಇವಾಗ ನಾನು ವಾಪಸ್ ಹೋಗೋಣ. ನೋಡಿ ಗೈಸ್ ಎಲ್ಲ ಕಿಡಿಸ್ತಾರೆ. ಅಣ್ಣ ಬಂದಿದ್ದಾರೆ. ಓದಿದ್ರೆ ವಾರ ಇಲ್ಲಿ ಹಿಡ್ಕೊಂಡು ಆಕ ಭಯಪಟ್ಟಿದ್ದಾರೆ. ಈ ಸ್ವಲ್ಪ ರೋಪ್ಸ್ ಥರ ಇದೆ, ಇದೆಲ್ಲ ಭಯ ಪಡ್ಕೊಂಡು ಇದೆಲ್ಲ ಮೆಟ್ಲು ಥರ ಇದೆ ಕೆಳಗೆ. ಇವಾಗ ಒಂದು ಸಕ್ಕತ್ತಾಗಿರೋ ಪ್ಲೇಸಿಗೆ ಬಂದಿವಿ. ಏನು ಚೆನ್ನಾಗಿದೆ ಗೊತ್ತಾ, ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಏನು ಚೆನ್ನಾಗಿದೆ, ಮುರುಘಾ ಮಠ ಅಂತ ಇದು ನೋಡಿ, ಸಕ್ಕತ್ತಾಗಿದೆ. ಮುರುಘರಾಜೇಂದ್ರ ಮಠ ಹಳೆಯದ್ದು ಅಂತ ಕೆತ್ತಿರೋದಿದೆ. ಚೆನ್ನಾಗಿದೆ ನೋಡಿ. ಸೊ ಗುಡ್. ಮುಖದ ಮೇಲೆ ಸನ್ರೈಸ್ ಬೀಳ್ತಿದ್ರೆ ಫುಲ್ಲು ಸಕ್ಕತ್ತಾಗಿದೆ ವ್ಯೂ ಬಂತು. ಆ ಮರಗಳು ಫುಲ್. ಇದು ಏನಂತ ಗೊತ್ತಿಲ್ಲ ನೋಡಿ. ನಮ್ಮ ಅಕ್ಕ ತಟ್ಟಿಸಿದಲ್ಲಿ ಟಿಕ್ ಟಿಕ್ ನಾನು ಮಾಡ್ತೀನಿ. Is anybody here? Yes, I am here. Yes. The ghost. Again. Is anybody here? Yes. Let's go. Okay, bye. ಇವಾಗ ಮ್ಯೂಸಿಕ್ ತಗೊಂಡೋಗುತ್ತೆ. ನಮ್ಮ ಬ್ರೇಕ್ ಕೊಟ್ಟಿದ್ದಾರೆ ನಮ್ಮ ಗೈಡು, ನಮ್ಮ ತಾತ. ಸೊ ಇವಾಗ ಮಿಲ್ಕ್ ಶೇಕ್ ತಂದಿದ್ದೀವಿ, ಮಾದ ತಂದಿದ್ವಿ, ಗುಡ್ಡೆ ತಂದಿದ್ವಿ. ನಾನು ಯಾವಾಗಲೂ ಮಿಲ್ಕ್ ಶೇಕ್ ಕುಡಿಯೋದು ಜಾಸ್ತಿ, ಅದನ್ನು ರೇರಾಗಿ ಕುಡಿಯೋದು. ಸೊ ನಾನು ಮಿಲ್ಕ್ ಶೇಕ್ ತೊಗೊಂಡಿದ್ದೀನಿ, ಕುಡಿಯೋಣ. ನಮ್ಮ ತಾತ ಒಳಗೋಗಕ್ಕೆ ಸಾಧನೆ ಮಾಡಿ ಇನ್ನೊಂಚೂರು ಒಳಗೋಗಿ ಇನ್ನೊಂಚೂರು ಒಳಗೋಗಿ ಅಂತೆ. ನಮ್ಮ ತಾತ ಪೊಲೀಸ್ ಅಲ್ವಾ, ಇಲ್ಲಿಂದ ಕಾಶಿವರೆಗೂ ದಾರಿ ಇದೆ. ಹೋಗ್ಬೋದಾ? ಕಾಶಿವರೆಗೂ
ಇಲ್ಲಿಂದ ನೆಲಮಾಳಿಗೆ ಒಳಗಡೆ ದಾರಿ ಐತೆ. ಗೈಸ್ ಹಾಂ ನೋಡಿ, ಸೀಕ್ರೆಟ್ ದಾರಿ ಅದು. ಕಾಶಿವರೆಗೂ ಅಂಡರ್ಗ್ರೌಂಡ್ ಇದೆ ಅಂತೆ ಗೈಸ್. ಸೂಪರ್. ಕಾಶಿವರೆಗೂ ಪ್ಯಾಕೆಟ್ಸ್ ಒಂದೇ ಬರ್ತಿದೆ ನೋಡಿ. ವಾ ದೇವ್ರೆ, ಈ ಫೋಟೋ ಹೊಡಿತೆ ಇವಾಗ ನೀನು. ಗೈಸ್ ಇವಾಗ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ? ಮೇಲ್ಗಡೆ ಯಾವ ದೇವಸ್ಥಾನ? ಹಾಂ ಗೈಸ್, ಅವಾಗಲೇ ನೋಡಿ ಅಲ್ಲೇ ಕಾಣಿಸ್ತಿಲ್ಲ. ಏಕನಾಥೇಶ್ವರಿ ದೇವಸ್ಥಾನ, ಈಶ್ವರಿ ಟೆಂಪಲ್. ಇವಾಗ ನಾವು ಅದು ದೇವರ ವರ್ಷಕ್ಕೊಂದ್ಸತಿ ತೂಗ್ತೀವಲ್ಲ, ಅದ್ರದ್ದು ದೇವಸ್ಥಾನ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಇದೆ ಚಪ್ಪಲಿ ಬೆಚ್ಚಿ ಹೋಗಬೇಕು. ನೋಡಿ ಸಾಕಾಗಿದೆ ಗೈಸ್. ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಕ್ಲೋಸ್ ಆಗಿದೆ. ನೋಡಿ ಮತ್ತೆ ಏನಿದು? ಏಕನಾಥೇಶ್ವರಿ ದೇವಸ್ಥಾನ. ಅದಲ್ಲ, ಇದು ದೀಪದ ಕಂಬ. ಇದು ದೀಪದ ಕಂಬ ಅಂತ ಗೈಸ್. ನೋಡಿ, ಇದು ದೀಪದ ಕಂಬ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಯಾವ ದೇವಸ್ಥಾನಗಳು ಓಪನ್ ಇಲ್ಲ. ಎಲ್ಲ 8 o'clock ಮೇಲೆ ಓಪನ್ ಆಗುತ್ತೆ. ಇನ್ನು 7 ಸಮಥಿಂಗ್ ಇರೋದು. ಅದು ತುಂಬ ಜನ ಇದ್ದಾರೆ ಮಾರ್ನಿಂಗ್ಸ್. ತತ್ತ ಅವಳು ಶೂ ಹಾಕೋಬೇಕಂತ ಇರಿ. ಇವಾಗ ವಾಪಸ್ ಹೋಗ್ತಿದ್ದೀವಿ ಅಂದರೆ ಗೊತ್ತಿನ್ನ ಇಲ್ಲಿಂದ ಕೆಳಗೆ ಹೋಗ್ತಿದ್ದೀವಿ. ಇನ್ನೂ ಹೋಗೋದಿದೆ ಅಂತ ನೋಡುವ. ಇಲ್ಲೇ ಸುಸ್ತಾಗೋಯ್ತು ನನಗೆ, ಇಲ್ಲೇ ಸುಸ್ತಾಗೋಯ್ತು. ಇನ್ನು ಇಳಿಬೇಕಾದ್ರೆ ಎಷ್ಟು ಸುಸ್ತಾಗಬಾರ್ದು. ನಾವು ಹತ್ತುತ್ತಿಲ್ಲ, ಯಾಕಂದರೆ ಆ ಬೆಟ್ಟ ಎಲ್ಲ ಹತ್ತೋಗಿಲ್ಲ, ಎಲ್ಲ ಹತ್ತುತ್ತಿಲ್ಲ ನಾವು. ಯಾಕೆ ಸುಮ್ಮನೆ ಡೇಂಜರ್ಸ್ ಅಂತ. ಆ್ಯಕ್ಚುಲಿ ಮೊದಲೇ ಸ್ಟಿಚ್ ಬಿದ್ದಿದೆ, ಇನ್ನು ಹತ್ತಿ ಸ್ಟಿಚ್ ಆಪರ್ ಆಗಿಬಿಟ್ರೆ ಅದಕ್ಕೆ ಸುಮ್ಮನೆ ಬೇಡ ಅಂತ. ಗೈಸ್ ಇವಾಗ ನಾವು ಬಂದಿರೋದು ಏನೋ ಒಂಥರ ಕೋಟೆ ಥರ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಏನೋ ಕಿಂಡಿನ ವನಕೆ ವೈಭವ ಕಿಂಡಿಯಕ್ಕೆ. ಗಾಯ್ಸ್ ಇವಾಗ ಏನ ಅದೆಲ್ಲ ಕಣೆ, ಏನಿದು? ಕಿಂಡಿಗೆ ಹೋಗ್ತಿದ್ದೀವಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಒನಕೆ ವೈಭವ ಕಿಂಡಿ ಅಕ್ಕ ಓಬವ ಕಿಂಡಿ, ಸಾರಿ ಅಕ್ಕ ತಂಗಿಯರ ಹೊಂಡ. 2 ಏನಿಲ್ಲ, ಇದು ಕುದುರೆ ಹೆಜ್ಜೆ ಅಂತೆ. ನನ್ನ ಕಾಲೇ ತೂರಲ್ಲ ನೋಡಿ, ನನ್ನ ಕಾಲೇ ತೂರ. ಏನೇನೋ ಮಾತಾಡ್ತಾರೆ. ಇಲ್ಲೊಂದಿದೆ, ಇಲ್ಲೊಂದು, ಹಾಂ ಇಲ್ಲೊಂದಿದೆ. ನನ್ನ ಕಾಲೇ ತೂರಲ್ಲ, ಇಷ್ಟ ತೂರ. ಇಲ್ಲೊಂದಿದೆ ಗೈಸ್, ಇಲ್ಲೊಂದಿದೆ, ಮತ್ತು ಅಷ್ಟೇ ಅಂದ್ಕೊತೀನಿ. ಅದಕ್ಕೆ ಅಕ್ಕ ತಂಗಿ ಹೊಂಡ ನಮ್ಮಿಬ್ರದ್ದು. ನಮ್ಮಿಬ್ರು ಅಕ್ಕ ತಂಗಿ ಹೊಂಡ. ಅಕ್ಕನ ಹೊಂಡ, ಅದು ತಂಗಿ ಹೊಂಡ. ಹಂಗಂದ್ರೆ ಏನು?